ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಎಸ್ ವಿ ವ್ಲಾಗ್ಸ್. ನಾನು ವಿನುತಾ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ನಾವು ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿ ಮಾಡಿದ್ದೀವಿ. ಅದು ಹೇಗೆ ಮಾಡೋದು ಅಂತ ನೋಡಿ ನೀವು ಮನೆಯಲ್ಲಿ ಮಾಡಿ. ಕರ್ಜಿಕಾಯಿ ಮಾಡೋದಕ್ಕೆ 2 ಕಪ್ ಕಡಲೆ ಬೀಜ ತೊಗೊಂಡಿದ್ದೀವಿ. ಅದನ್ನು ಹುರ್ಕೋಬೇಕು. ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಈಗ ಕಡಲೆಪಪ್ಪು, ಇದನ್ನು ತುಂಬ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೆಚ್ಚಗಾದರೆ ಸಾಕು. ಈಗ 1/4 ಕಪ್ಪು ಇಲ್ಲ ಅರ್ಧ ಕಪ್ಪು ಎಳ್ಳು ತೊಗೊಂಡಿದ್ದೀವಿ. ಅದು ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಗಸಗಸೆಯನ್ನು ತೊಗೊಂಡಿದ್ದೀವಿ ಇಲ್ಲಿ 1/4 ಕಪ್ಪು. ಅದನ್ನು ಕೂಡ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಪ್ಯಾನ್ ಬಿಸಿ ಇದೆ, ಅದರಲ್ಲಿ ಏಲಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈಗ ಕರ್ಜಿಕಾಯಿಗೆ ಹಸಿಟ್ಟನ್ನು ಇಸ್ಕೊತಿದ್ದೀವಿ. ಇಲ್ಲಿ 1 ಕಪ್ಪು ಮೈದಾ ಹಸಿಟ್ಟು, 1 ಸ್ಪೂನ್ ಅಕ್ಕಿ ಹಸಿಟ್ಟು ಮತ್ತು ಚಿರೋಟಿ ರವೆಯನ್ನು ನೆನೆಸಿಟ್ಕೊಂಡು ಅದನ್ನು 2 ಸ್ಪೂನ್ ಹಾಕೋತಿದ್ದೀವಿ. ಈಗ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ಇದಕ್ಕೆ ತುಪ್ಪನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಚಪಾತಿ ಹಿಟ್ಟು ಕಲಸೋ ಹಾಗೆ ಅದಕ್ಕಿಂತ ಸ್ವಲ್ಪ ಮೆತ್ತವಾಗಿ ಕಲಿಸ್ಕೊಳ್ಳಿ, ಮೆತ್ತಗೆ. ಅದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿ ಊರೋಕ್ಕೆ ಬಿಡಿ. ಈಗ ಕಡಲೆ ಬೀಜ ಹೊಟ್ಟನ್ನೆಲ್ಲ ಬಿಡಿಸ್ಕೊಂಡು ಕಡಲೆಪಪ್ಪು, ಕಡಲೆ ಬೀಜ, ನಾವು ಹುರಿದಿರೋಂಥ ಎಳ್ಳು ಮತ್ತು ಗಸಗಸೆಯನ್ನು ಮಿಕ್ಸ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು, ಏಲಕ್ಕಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋದ್ರೆ ತುಂಬ ಪುಡಿಯಾಗಿ ಜಾಸ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ತೋರಿಸ್ತಿರೋ ಹಾಗೆ ಮೀಡಿಯಮ್ ಆಗಿರಬೇಕು. ಇದಕ್ಕೆ ನಾವು ಕೊಬ್ಬರಿಯನ್ನು ತುರ್ಬಿ ಮಿಕ್ಸಿಗೆ ಹಾಕ್ಕೋತಿದ್ದೀವಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುರ್ಬಿರೋದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಬೆಲ್ಲನ ನಾವು 2 ಕಪ್ ತೊಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಕರ್ಜಿಕಾಯಿ ಹೂರ್ಣ ರೆಡಿ ಇದೆ. ಈಗ ನೆನೆಯೋಕೆ ಬಿಟ್ಟಿದ್ದ ಮೈದಾ ಹಸಿಟ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ತೀಡ್ಕೊಳ್ಳಿ. ಚಿಕ್ಕದಾಗಿ ಚಪಾತಿ ತೀಡು ಹಾಗೆ ತೀಡ್ಕೊಂಡು ಈಗ ಕರ್ಜಿಕಾಯಿ ಒತ್ತೋ ಮೋಲ್ಡ್ಗೆ ನೀವು ಎಣ್ಣೆ ಬೇಕಾದರೂ ಹಚ್ಕೋಬೋದು. ನಾವಿಲ್ಲಿ ಹಸಿಟ್ಟನ್ನು ಹಚ್ಕೊಂಡಿದ್ದೀವಿ, ಅಂದರೆ ಅದು ಪ್ರೆಸ್ ಮಾಡೋವಾಗ ಅಂಟಬಾರ್ದು ಅಂತ. ಈಗ ನಾವು ತೋರಿಸ್ತಿರೋ ಹಾಗೆ ಅದನ್ನು ತೀಡಿರೋ ಮೈದಾ ಹಿಟ್ಟನ್ನ ಅದರ ಮೇಲೆ ಹಾಕ್ಕೋತಿದ್ದೀವಿ. 1 ಸ್ಪೂನ್ ಹೂರ್ಣನ ಅದ್ರ ಒಳಗಡೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೋಬೇಕು ನೀಟಾಗಿ. 2 ಕಡೆ ಚೆನ್ನಾಗಿ ಪ್ರೆಸ್ ಮಾಡಿ. ಚೆನ್ನಾಗಿ ಪ್ರೆಸ್ ಮಾಡಿಲ್ಲ ಅಂದರೆ ಅದು ಹೂರ್ಣದು ಎಣ್ಣೆಯಲ್ಲಿ ಹಾಕಿ ಸುಡುವಾಗ ಬಂದುಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲ ಕರ್ಜಿಕಾಯಿನ ಹೂರ್ಣನ ಎಲ್ಲ ಹಾಕಿ ತೀಡಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಗಾಳಿಗೆ ಒಣಗೋಕೆ ಬಿಡಬೇಕು. ಅದನ್ನು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಕರ್ಜಿಕಾಯಿನ ಎಣ್ಣೆಲಿ ಬಿಟ್ಕೊಂಡು ಬೇಯಿಸ್ಕೋಬೇಕು. ಚೆನ್ನಾಗಿ 2 ಕಡೆ ಕೆಂಪಾಗಿ ಬೇಯಿಸ್ಕೋಬೇಕು.
ನೋಡಿ ಈ ಥರ ಕೆಂಪಗೆ ಆದರೆ ಸಾಕು. ಈಗ ಬಿಸಿ ಬಿಸಿ ಕಜ್ಜಿಕಾಯಿ ರೆಡಿ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.